ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ನಾಗ ಅಭಿವೃದ್ಧಿ ಕಾರ್ಯಗಳು ಮಾಡಲಕ್ಕ ಆಮೇಲೆ 842 ಬಾರ 2 ಬಗ್ಗೆ ಸಂಬಂಧಪಟ್ಟ ಮಾತಾಡಿದ್ರೆ ನಡೀತಿರ್ತದು. ಒಳಗ ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ರು. ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ದು ಏನು ಹೇಳಿದ್ರಲ್ಲಿ ಉದ್ದಾಗಿ ಗೋಲಿಗೇರಿ PDO ಏನೋ ಹೇಳಿದ್ರು. ಗೋಲಿಗೇರಿ PDO ಅವರು ಬರ್ಲಾಕ MLA ಅವರು ಇದು ಮಾಡ್ಲಕತ್ತಾರ ಅಂತೇಳಿ. ಏನಪ್ಪಾ ಅಂದ್ರೆ ಅದು ಹಕ್ಕಿಕತಿ. ಬಸ್ ಅಲ್ವಾಡಿಗೆ ಅವರು ಮೇಡಮ್ ಅವರು ತಟಗಾರ ಮೇಡಮ್ ಅಂತ ಹೇಳ್ರಿ. ಅವರಲ್ಲಿ ಗೋಲಿಗೇರಿಗೆ PDO ಆಗಿ ಆರ್ಡರ್ ತೊಗೊಂಡಿದ್ರು. ತೊಗೊಂಡ್ಮ್ಯಾಗ MLA ಅವ್ರ ಬಳಿ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು, ಇಲ್ಲಿ ನೌಕರಿ ಮಾಡಾಗ ಅವ್ರು ಏನ್ ಮಾಡ್ಲಕತ್ರು, ಜಾಯ್ನಿಂಗ್ ಇಲ್ಲಿ ಆಗಿದ್ರು. ಜಾಯ್ನಿಂಗ್ ಆಗಿ ಒಟ್ಟು ಇಲ್ಲಿ ಬರ್ಲಾರ್ದೆ ಸಮೀಪದ ತಿಡುಗುಂದಿಗೆ ಡೆಪ್ಟೇಷನ್ ತಗೋಬೇಕಂತೆ ಮಾಡಿದ್ರು ಅವರು. ಅದಕ್ಕೆ ಶಾಸಕರ ಬಳಿ ಬಂದು ನನಗೆ ತಿಡುಗುಂದಿ ಸಮೀಪ ಆಗ್ತದ್ರಿ ಸರ, ನನಗ ಇದು ಕೊಡ್ರಿ ಅತ್ತೆ ಕಿಶಂದ್ರ ಲೆಟರ್ ಕೊಡ್ರಿ ಅಂತ ಅಂದಾಗ ಶಾಸಕರು ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ಗೋಲಿಗೇರಿಯಲ್ಲಿ ಯಾರು ಇನ್ನೂವರೆಗೂ PDO ಇಲ್ಲ. ಸುಮಾರು ವರ್ಷಗಳ 1 ವರ್ಷ 1.5 ವರ್ಷ ಆಯ್ತು ಯಾರು PDO ಇಲ್ಲ. ಸೆಕ್ರೆಟರಿನೇ PDO ಆಗಿ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಶಾಸಕರು ಒಪ್ಪಲಿಲ್ಲ. ಅದು ಇನ್ನೂ ಪೈಲ ಏನೋ ತಾಲೂಕ್ ಪಂಚಾಯತಿಗೆ ಅದ. ಇನ್ನು ಎಲ್ಲಾ ನೌಕರಿಗೆ ಟಾರ್ಚರ್ ಮಾಡ್ಲಕತ್ತಾರ MLA ಅವರು ಅಂತ ಕಿಶನ್ ಹೇಳಿದ್ರು. ಒಬ್ಬರೇ ನೌಕರಿ ಇಂತಲ್ಲಿ ಟಾರ್ಚರ್ ಅಂತ ಹೇಳಲಕ್ಕಲ್ಲ. ಇನ್ನು ಆಡಿಯೋರಿಗೆ ಬಿಡುಗಡೆ ಮಾಡಲಕ್ಕ, ಅದ್ರಾಗ ಏನಲ್ಲ ಎಲ್ಲರಿಗೂ ಗೊತ್ತಲ್ಲಿ ಸತ್ಯತೆ. ಇಂಥ ನೌಕರಿಗೆ ಟಾರ್ಚರ್ ಮಾಡ್ಯಾರ. ಬರೀ ಖುದ್ದಾಗಿ ತಳವಾರ ಸಮಾಜದವರಿಗೆ ನೌಕರಿಗೆ ಟಾರ್ಚರ್ ಮಾಡ್ಲಕತ್ತಾರ ಅಂತ ಹೇಳಿದ್ರು. ಅದನ್ನು ಇಲ್ಲ. ಸಹೋದರಿಗೆ ಹೇಳ್ತೀನಿ ನಾ ಒಂದೇ ಮಾತ, ತಳವಾರ ಸಮಾಜ ಇಷ್ಟು 4 ವರ್ಷನ್ಯಾಗ ಏನು ಅನುದಾನ ಏನು ಕೆಲಸ ತಗೊಂಡ್ರಿ ವಾಲ್ಮೀಕಿ ಸಮಾಜದಾಗ ಕೇಳು. ವಾಲ್ಮೀಕಿ ನಿಗಮದಿಂದ ನಾನು ಒಬ್ಬ ಫಲಾನುಭವಿ ಅದ್ರದ್ದು. ಗಂಗಾ ಕಲ್ಯಾಣ ಹಾಕೊಂಡವ್ ನಾನೇ. ಸುಮಾರು 15 ಗಂಗಾ ಕಲ್ಯಾಣ ಹೋದ ವರ್ಷನಾಗ ಆಗ್ಯಾವ. ಎಲ್ಲ ವಾಲ್ಮೀಕಿ ನಿಗಮಲಿಂತೆ. BJP ಅವ್ರು ಎಷ್ಟಿ ಕೊಟ್ಟರ ಹೇಳ್ತೀವಿ, ಅದಕ್ಕೆ ಧನ್ಯವಾದಗಳನ್ನು ಹೇಳಿವಿ ಅವ್ರಿಗೆ. ಅದ್ರಲ್ಲಿಂತ ಏನ್ 4 ವರ್ಷನಾಗ ಏನ್ ಫಲ ಬಿದ್ದಿರುತ್ತೆ ಪ್ರಶ್ನೆ ಹಾಕಿದ್ರು. ಅದ್ರಾಗ ನಿಮ್ ಪ್ರೆಸ್ ಮೀಟಿಂಗ್ ನಿಮ್ಗೆ ಗೊತ್ತಿರಂಗೆ ಅದ್ರಾಗ 15 ಗಂಗಾ ಕಲ್ಯಾಣ 15 ಗಂಗಾ ಕಲ್ಯಾಣ ಹೋದ ವರ್ಷ ಆಗ್ಯಾವ. ಆಮೇಲೆ ಈಗ ಎಲ್ಲ ನಮ್ಮ ಹಿರಿಯರು ಹೇಳಿದ್ರು ಯಾವ್ಯಾವ ನಾಮಿನೇಟ್ ಆಗ್ಯಾವ, ಆಮೇಲೆ ಯಾವ್ಯಾವ ಒಂದೊಂದು ಪ್ರಮುಖ ಇದ್ರಲ್ಲಿ ನಾಮಿನೇಟ್ಗಳು ಆಗ್ಯಾವ, ಜಿಲ್ಲಾದಾಗ ಆಗ್ಯಾವ, ತಾಲೂಕಿನಾಗ ಅದಾವ. ನಮ್ಮೂರ ಗೋಲಿಗೇರಿಗೆ 2 ಗಂಗಾ ಕಲ್ಯಾಣ ನನಗೆ ತಿಳಿದಂಗ ಒಂದು ನಾಮಿನೇಟ್ KEB ನಾಮಿನೇಟ್ ರಮೇಶ್ ತಳವಾರನವ್ರಿಗೆ. ಇಂಥ ನಮಗೆ ಒಂದು ಗೋಲಿಗೇರಿ ಬರೆಯೋದು. ಮತ್ತೆ ಯಾವುದೂ ವಾಲ್ಮೀಕಿ ನಿಮ್ಮಂತ ಯಾವುದೂ ಅನುದಾನ ತಗೊಂಡಿಲ್ಲ, ಯಾರಿಗೂ ಶಾಸಕರು ಕೊಡ್ಲಾಕತ್ತಿಲ್ಲ ಅತ್ಯಕಿಶ ಆರೋಪ ಮಾಡ್ತಾರ. ಆರೋಪ ಮಾಡ್ರಿ, ಬ್ಯಾಡ ಅನ್ನಲ್ಲ. ಆದ್ರೆ ಆರೋಪ ಸತ್ಯಕ್ಕೆ ಸಮೀಪರೇ ಇರ್ಬೇಕು. ಏನೂ ಇಲ್ಲ ಆರೋಪ ಮಾಡ್ಕೋತ ಕೂತ್ರ ಅದು ಶೋಭೆ ಅಲ್ಲ. ಅದೊಂದು ನಿಮ್ಮ ಪಕ್ಷದ ಇದನ್ನೂ ಅಲ್ಲ, ಸಿದ್ಧಾಂತನೂ ಅಲ್ಲ. ಅದಕ್ಕ ನೇರವಾಗಿ ಸತ್ಯವಾಗಿದ್ರೆ ಮಾತ್ರ ಶಾಸಕರ ಮೇಲೆ ಆರೋಪ ಮಾಡ್ರಿ. ಅದಕ್ಕ ಇಷ್ಟ ಹೇಳಿ ನನ್ನ ಮಾತು.